ಇನ್ನು AI ವಿಡಿಯೋ ಎಕ್ಸ್ಪರ್ಟ್ ದೂತ ಸಮೀರ್ ಎರಡನೆಯ ದಿನದ ವಿಚಾರಣೆ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಬಂದಿದ್ದು ಮಹೇಶ್ ತಿಮ್ರೋಡಿ ತಮ್ಮನ ಕಾರ್ನಲ್ಲಂತೆ, ಅಣ್ಣನ ಕಾರಂತೆ. ಏನು ದೊಡ್ಡ ವಿಷಯ ಅದರಲ್ಲೇನು. ನನಗೆ ಆಶ್ಚರ್ಯ ಆಗಿದ್ದು ಈ ಮನುಷ್ಯ ಕಾರ್ ಎಳೆದು ನಡ್ಕೊಂಡು ಹೋದಂಥ ರೀತಿ, ನನಗೆ ಆಶ್ಚರ್ಯ ಆಗಿದ್ದದು. ಅಲ್ರಿ, ನಾವು ಸುದ್ದಿ ಹೇಳುವಾಗ ಕೆಲವು ಸಲ ಏನೇನೂ ದುರುದ್ದೇಶವಿಲ್ಲದೆ ಫ್ಯಾಕ್ಚುಯಲ್ ಎರರ್ಸ್ ಆಗಿಬಿಡ್ತವೆ. ನಾವು ಸುದ್ದಿ ಹೇಳುವಾಗ ಅಂಕಿ ಸಂಖ್ಯೆಗಳನ್ನು ತಪ್ಪು ಹೇಳಿಬಿಡ್ತೀವಿ, ಒಂದು ಹೇಳಕ್ಕೆ ಹೋಗಿ ಇನ್ನೊಂದೇನೋ ಅಂದುಬಿಡ್ತೀವಿ, ಕೆಲವು ಸಲ ಸ್ಲಿಪ್ ಆಫ್ ಟಂಗ್ ಆಗುತ್ತೆ. ಹಂಗಾದಾಗ ನಮಗೆ ಒಳಗೆ ಎಂಥ ಹಿಂಸೆ ಆಗ್ತಿರುತ್ತೆ, ಒದಾಡ್ತಿರ್ತೀವಿ ನಾವು. ಅಂದರೆ ಅಯ್ಯೋ ಹಿಂಗೆ ಅಂದ್ಬಿಟ್ಟೆ ನಾನು, ಅಯ್ಯೋ ಫ್ಯಾಕ್ಚುಯಲ್ ಎರರ್ ಆಗಿಬಿಡ್ತು, ಏನೇನೂ ದುರುದ್ದೇಶವಿಲ್ಲದೆ ಮಾಡಿರೋದದು. ಹಂಗೆ ಅಂದಾಗಲೇ ನಮಗೆ ತಲೆ ಮೇಲೆ ಎತ್ತೋದಕ್ಕಾಗೋದಿಲ್ಲರಿ. ಹಸಿ ಸುಳ್ಳನ್ನು ಹೇಳಿ ಈ ಮನುಷ್ಯ ನಡ್ಕೊಂಡು ಹೋಗ್ತಾರ ರೀತಿ ನೋಡಿ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಹಸಿ ಸುಳ್ಳು ಹೇಳಿ. ಸುಜಾತಾ ಭಟ್ ಹೇಳಿದ್ದು ಸತ್ಯ ಅಂತ ನನ್ನ ಆತ್ಮಸಾಕ್ಷಿಗೆ ಅನ್ನಿಸ್ಬಿಡ್ತು. ಈತನ ಕ್ಲಾರಿಫಿಕೇಶನ್ ಅದು. 2 ವರ್ಷ ಜೊತೆಗಿದ್ಲು, ಒಂದು ಫೋಟೋ, ಮಾರ್ಕ್ಸ್ ಕಾರ್ಡು, ಏನಮ್ಮ ನಿನ್ನ ಮಗಳ ಕಥೆ ಕೇಳೋಕ್ಕಾಗಲಿಲ್ವಾ? ಏನು ಓಡಾಡು ವಿಡಿಯೋ ಮಾಡಿದ್ದು ಅಲ್ಲಲ್ಲೇ. ನಮಗೆಲ್ಲ ಏನೂ ದುರುದ್ದೇಶ ಇಲ್ಲದೆ ಏನೋ ತಪ್ಪು ಮಾಡಿರ್ತೀವಿ ರೀ. ನಮ್ಮ ಗ್ರಾಫಿಕಲ್ಲಿ ಏನೋ ಫ್ಯಾಕ್ಚುಯಲ್ ಎರರ್ ಆಗಿಬಿಡ್ತು. ಒಂದು ಬಾವುಟ ತೋರ್ಸೋಕೆ ಹೋಗಿ ಧರ್ಮದ ಚಿಹ್ನೆ ಬಂತು, ಓಡಾಡ್ಬಿಟ್ವಿ ನಾವು. ಫ್ಯಾಕ್ಚುಯಲ್ ಎರರ್, ಕಣ್ಣು ತಪ್ಪಿನಿಂದ ಆದಂಥ ತಪ್ಪು, ಓಡಾಡ್ಬಿಟ್ವಿ ನಾವು. ಆ ಸುಜಾತಾ ಭಟ್ ಕಥೆಯನ್ನು ಇದೇ ಪರಮ ಸತ್ಯ ಅನ್ನುವಂಗೆ ಕುರಾನ್ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡೋದೊಂದು ಬಾಕಿ ಇತ್ತಷ್ಟೇ. ಹಂಗೆ ಹೇಳಿ ನಡ್ಕೊಂಡು ಹೋಗೋ ರೀತಿ ನೋಡಿ. ನಾವೇನಾದ್ರು ಹಿಂಗೆ ಮಾಡಿದ್ರೆ ತಲೆ ಮೇಲೆ ಎತ್ತಕ್ಕಾಗ್ತಿರ್ಲಿಲ್ಲಪ್ಪ. ನಮಗೆ ತಲೆ ಮೇಲೆ ಎತ್ತಕ್ಕಾಗ್ತಿರ್, ಆತ್ಮಹತ್ಯೆ ಮಾಡ್ಕೊಂಡಂಗೆ ಆಗ್ಬಿಡ್ತಿತ್ತು ನಮಗೆ. ಅಯ್ಯೋ ಕಾರ್ ಎಳೆದು ವಕೀಲರ ಜೊತೆಗೆ ಸಾವಿರಾರು ಬುರುಡೆಗಳನ್ನು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿ ಸಾವಿರಾರು ಹೆಣ್ಣು ಮಕ್ಕಳನ್ನು ಹೂಳಲಾಗಿದೆ. ಅವರ ಮನೆಯವರಿಗೆ ತಮ್ಮ ಮನೆಯವರು ಸತ್ತೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ನಿಮಗೆ ರಕ್ತ ಕುದೀತಾ ಇಲ್ವಾ? ವಿಡಿಯೋ ಮಾಡಿದ್ರೆ ಸಾಕಾಗಲ್ಲ, ಬೀದಿಗಿಳಿದು ಹೋರಾಡಬೇಕು. ಎಲ್ಲ ಮಾತಾಡಿ ಎದೆ ಉಬ್ಬಿಸ್ಕೊಂಡು ನಡ್ಕೊಂಡು ಹೋಗೋದು ಅಂದರೆ ಇಟ್ ಟೇಕ್ಸ್ ಗಟ್ಸ್ ಬೇಕಿದಕ್ಕೆ. ಎರಡನೇ ದಿನದ ವಿಚಾರಣೆ ಇನ್ನೂ ನಡೀತಾ ಇದೆ. ವಾಯ್ಸ್ ಸ್ಯಾಂಪಲ್ ತಗೋತಾ ಇದ್ದಾರಂತೆ. ಒಂದು 5 ಪೇಜಿಂದ ಏನೋ ಸ್ಕ್ರಿಪ್ಟ್ ಕೊಟ್ಟು ಇದನ್ನು ಓದು ಅಂತ ರೆಕಾರ್ಡ್ ಮಾಡ್ತಾ ಇದ್ದಾರಂತೆ. ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ, ಸ್ಪೆಷಲ್ ಟೆಕ್ನಿಕಲ್ ಟೀಮು ಅದು ಮಾಡ್ತಾ ಇದೆ. ಅಂದರೆ ನಿಜವಾಗ್ಲೂ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿದ್ದು ಈತನ ವಾಯ್ಸಿನ ವಿಡಿಯೋನ ಅಂತ ಕಾನೂನು ಹಂಗಿದೆ. ಆತನೇ ಬರೆದು ಕೊಟ್ಟರು ಕೂಡ ಆಗಬೇಕು, ಅದು ಆಗಬೇಕು. ಅದರ ಜೊತೆಗೆ ಯೂಟ್ಯೂಬ್ನಿಂದ ಗಳಿಸಿದ ದುಡ್ಡು ಎಷ್ಟು, ಅಕೌಂಟಿಗೆ ಎಷ್ಟು ದುಡ್ಡು ಬಂದಿದೆ, ಎಲ್ಲವನ್ನು ಈತನ ಹಣಕಾಸು ವ್ಯವಹಾರಗಳನ್ನು ಕೆದಕ್ತಾ ಇದ್ದಾರಂತೆ. ಹಾರ್ಡ್ ಡಿಸ್ಕು, ಫೋನು, ಕಂಪ್ಯೂಟ್ರು, ಎಡಿಟಿಗೆ ಬಳಸ್ತಾ ಇದ್ದ ಎಡಿಟ್ ಸೂಟು, ಮೈಕ್ರೋಫೋನು ಅವನ್ನೆಲ್ಲ ವಶಕ್ಕೆ ತಗೊಂಡಿದ್ದಾರೆ. ಆತನ ಯೂಟ್ಯೂಬ್ ಅಕೌಂಟಿನ ವಿವರಗಳನ್ನೆಲ್ಲ ತಗೊಂಡಿದ್ದಾರೆ. ಈ ವಿಡಿಯೋದಿಂದ ಹಣಕಾಸು ಲಾಭ ಎಷ್ಟಾಗಿದೆ, ಏನಾಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಎರಡನೆಯ ದಿನದ ವಿಚಾರಣೆ ಇನ್ನೂ ನಡೀತಾ ಇದೆ. ಸ್ಟಿಲ್ ಹಿ ಈಸ್ ಇನ್ ಪೊಲೀಸ್ ಸ್ಟೇಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.